ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಜಗತ್ಪ್ರಸಿದ್ಧವಾದ ಕೊಟ್ಟೂರು ಮಿರ್ಚಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡುತ್ತೇನೆ. ಪ್ರಯತ್ನ ಮಾಡ್ತೀನಿ. ತಪ್ಪಿದ್ರೆ ಕ್ಷಮಿಸಬೇಕು. ಈಗ ಮಿರ್ಚಿ ತೊಗೊಂಡಿದ್ದೀನಿ. ಅವನ್ನು ಬೆಂದ ಮೇಲೆ ಮಾಡಿ ಕೊರಿಬೇಕು. ಕೊರೆದು ಅದಕ್ಕೆ ಮತ್ತು ಬರ್ಬೇಕೇನದು ಉಪ್ಪು ಜೀರಿಗೆ ತುಂಬಬೇಕು. ಅದಕ್ಕೆ ಹೀಗೆ ನಿಧಾನಕ್ಕೆ ತುಂಬ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಾ. ಆಮೇಲೆ ಹಿಟ್ಟನ್ನ ಹದವಾಗಿ ಒಂದು ಬೌಲ್ ಹಿಟ್ಟು ಹಾಕಬೇಕು. ಅದಕ್ಕೆ ಉಪ್ಪು ಜೀರಿಗೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಉಪ್ಪು ಜೀರಿಗೆ ಸ್ವಲ್ಪ ಅಜ್ವಾನ ಸೋಡಾ ಪುಡಿ ಹಾಕಬೇಕು. ಅಜ್ವಾನ ಸೋಡಾ ಪುಡಿ ಹಾಕಿ ನೀರು ಹಾಕಿ ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ತಾ ಅದನ್ನ ಹದವಾಗಿ ಮಾಡ್ಕೋಬೇಕು. ಹಿಟ್ಟನ್ನ ತೀರ ಗಟ್ಟಿ ಇರಬಾರ್ದು, ನೀರು ಇರಬಾರ್ದು, ಒಂದು ಮೀಡಿಯಮ್ ಇರಬೇಕು. ಕಲಿಸ್ತಾ ಅದು ನೆನ್ಕೊಳ್ತೈತೆ. ಈ ಥರ ಮಾಡ್ಕೊಂಡು ಇಟ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಚೆನ್ನಾಗೈತಿ. ಇದು ಜಿನ್ನಿಗೆ ಹಾಕಿಸಿದ ಹಿಟ್ಟಾದರೆ ತುಂಬ ಚೆನ್ನಾಗಿರುತ್ತೆ. ಇದು ಪ್ಯಾಕೆಟ್ ಹಿಟ್ಟು ತರ್ತೀವಲ್ಲ, ಇಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ, ನೈಸ್ ಇರ್ತದೆ ಅದು ಭಾಳ. ಅದಕ್ಕೆ ಜಿನ್ನೊಳಗೆ ಇಲ್ಲಿ ಬೀಸ್ತಾರೆ. ಕೊಟ್ಟೂರು, ಬಗರಿ ಬೊಮ್ಮನಹಳ್ಳಿ ಅಲ್ಲೆಲ್ಲ ಕ್ವಿಂಟಾಲ್ ಗಟ್ಟಲೆ ಜಿನ್ನಲ್ಲಿ ಹಿಟ್ಟು ಬೀಸ್ತಾರೆ. ಅದನ್ನೇ ತೊಗೊಂಬರ್ತೀವಿ ನಾವು. ಅದರಿಂದ ತುಂಬ ಚೆನ್ನಾಗಿ ಹಗುರಾಗಿ ಬರ್ತವೆ ಮಿರ್ಚಿ. ಒಂದು ಸ್ವಲ್ಪ ನುಚ್ಚಿರುತ್ತೆ ಹಿಟ್ಟು, ನೈಸ್ ಇರಲ್ಲ. ನೈಸ್ ಇತ್ತಪ್ಪ ಅಂದರೆ ಮಿರ್ಚಿಗಳು ಇದು ತೆಳ್ಳಗೆ ಬರುತ್ತೆ. ಒಂದು ಸ್ವಲ್ಪ ಉರುಟಾಗಿದ್ದರೆ ಹಿಟ್ಟದೆ ಈ ಥರ ಇರಬೇಕು. ಈಗ ಮಿರ್ಚಿಗೆ ಉಪ್ಪು ತುಂಬ್ಕೋಬೇಕು. ಬಾಣಲಿ ಇಟ್ಟು ಸ್ಟವ್ ಹಚ್ಚಿ ಎಣ್ಣೆ ಹಾಕಬೇಕು. ತೀರ ಸ್ವಲ್ಪ ಹಾಕ್ಬಾರ್ದು, ಎಣ್ಣೆ ಸ್ವಲ್ಪ ಮೀಡಿಯಮ್ ಇರಲಿ. ಉಪ್ಪು ತುಂಬ್ಕೊಂಡು ಹಿಟ್ಟಿನಾಗ ಎಲ್ಲನೂ ಈ ಥರ ಕೊಯ್ಕೋಬೇಕು. ಮೇಲೆ ಭಾಗ ಮಾಡ್ಕೊಂಡು ಅದು ಎಣ್ಣೆ ಒಳಗೆ ಹಾಕಿದ ತಕ್ಷಣ ಚೊರ್ ಅಂತ ಎಲ್ಲ ಉಪ್ಪೆಲ್ಲ ಕಡೆಗೆ ಹೋಗ್ಬಿಡ್ತೈತಿ. ಅದರಿಂದ ಖಾರ ಜಾಸ್ತಿ ಆಗ್ತೈತಿ. ಮೀಡಿಯಮ್ ಮಿರ್ಚಿ ಇರಬೇಕು, ಭಾಳ ದೊಡ್ಡ ಇರಬಾರ್ದು, ಚಿಕ್ಕ ಇರಬಾರ್ದು. ಈ ಥರ ಮಾಡಬೇಕು. ಭಾಳ ಕೆಂಪಗೂ ಕರಿಬಾರ್ದು, ಬೆಳ್ಳಗೂ ಇರಬಾರ್ದು, ಮೀಡಿಯಮ್ ಎಲ್ಲೋ ಕಲರ್ ಬರಬೇಕು. ಅದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಮ್ಮ ಮನೇಲಿ ಎಲ್ಲರಿಗೂ ಭಾಳ ಇಷ್ಟ. ಇದು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿ ನೋಡಿರಿ. ಮಾಡಿ ನೋಡಿರಿ. ಅವ್ರು ಕರಿಯೋ ತನಕ ಒಂದು ಸ್ವಲ್ಪ ಟೈಮ್ ತೊಗೊಳ್ತದೆ, ಆದರೆ ತುಂಬ ಚೆನ್ನಾಗಿರುತ್ತೆ. ಪಟ್ಟಂತ ಮಾಡ್ಬೋದು. ಅದೇನು ಎಲ್ಲ ರೆಡಿ ಇತ್ತಪ್ಪ ಅಂದರೆ ಮನೇಲಿ ಸಾಮಾನು ನೆನ್ಸ್ಕೊಂಡು ಮಾಡ್ಕೊಂಡು ತಿಂತೀವಿ ನಾವು ಅಂಕಲ್. ನೋಡಿ ಚೆನ್ನಾಗಿ ಬಂದಿದೆ. ಈಗ ತೆಗಿಬೇಕು. ಕೊಟ್ಟೂರು, ಬಗರಿ ಬೊಮ್ಮನಹಳ್ಳಿ ಮಿರ್ಚಿ ಒಗ್ಗರಣೆ ಮಂಡಕ್ಕಿ ಅಂದರೆ ತುಂಬ ಫೇಮಸ್ಸು. ಆಮೇಲೆ ಇದ್ರ ಜೊತೆಗೆ ಒಗ್ಗರಣೆ ಅಂದರೆ ತೊಯ್ಸಿದ ಮಂಡಕ್ಕಿ ಮಾಡಿ ಜೊತೆಗೆ ತಿಂತಾರೆ.